ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಮರೇಶ್ ಸಾವರ್ ಮಾಡೋ ನಮಸ್ಕಾರಗಳು. ಈ ವಾರದ ನಮ್ಮ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಅದಕ್ಕಿಂತ ಮೊದಲು ಈ ವಾರ ಯಾರೆಲ್ಲ ನಿಮ್ಮ ಹುಟ್ಟಿದ ದಿನಾಂಕವನ್ನು, ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ಲರೂ ನನ್ನ ಕಡೆಯಿಂದ ವಿಶೇಷವಾಗಿ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಯಾರೆಲ್ಲ ಹುಟ್ಟಿದ ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಅವರಿಗೆಲ್ಲ ಭಗವಂತ ನಿಮಗೆ ಆಯುರ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡ್ಲಿ ಅಂತ ಹೇಳ್ತಾ ಈ ವಾರದ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರ್ತಕ್ಕಂಥ ಒಂದು ಸಂಖ್ಯಾ ಭವಿಷ್ಯದ ಕಡೆ ಸ್ವಲ್ಪ ಗಮನ ಹರಿಸೋಣ. ಅದ್ರ ಜೊತೆಗೆ ನಾನು ಹೋದ ವಾರನೇ ಹೇಳಿದ್ದೆ, ಪ್ರತಿ ವಾರ ಮುಂದಿನಿಂದ ನಿಮಗೆ ಒಂದೊಂದು ಹೀಲಿಂಗ್ ಕೋಡ್ಗಳ ಬಗ್ಗೆ ವಿಶೇಷವಾಗಿ ಹೇಳಿಕೊಡ್ತೀನಿ ಅಂತ ಹೇಳಿದೆ. ಆ ಹೀಲಿಂಗ್ ಕೋಡ್ಗಳ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಹೋದ ವಾರ ಕೂಡ ಒಂದು ಹೀಲಿಂಗ್ ಕೋಡ್ ಬಗ್ಗೆ ಹೇಳಿದ್ದೆ. ಈ ವಾರ ಮತ್ತೊಂದು ಹೀಲಿಂಗ್ ಕೋಡ್ ಬಗ್ಗೆ ಹೇಳ್ತೀನಿ. ಅದು ಯಾವ ರೀತಿ ಬಳಸಬೇಕು ಅನ್ನೋದನ್ನ ಹೋದ ವಾರ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋಗಳನ್ನ ನೋಡ್ಕೊಳ್ಳಿ. ಬಳಸುವಂತ ಪದ್ಧತಿಯನ್ನು ನಾನು ಮೊದಲನೇ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇವತ್ತು ಆ ಪದ್ಧತಿನ ತಿಳಿಸೋದಲ್ಲ, ನೇರವಾಗಿ ಹೀಲಿಂಗ್ ಕೋಡ್ಗಳ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ವಾರದ ಸಂಖ್ಯಾ ಭವಿಷ್ಯ ಹೇಗಿದೆ ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡೋದು. ಮೊಟ್ಟ ಮೊದಲನೇದಾಗಿ ಭಾನುವಾರ ಇತ್ತು, ಅದನ್ನೆಲ್ಲ ಬರ್ತಕ್ಕಂಥದ್ದು ಸೋಮವಾರ 10ನೇ ತಾರೀಕು ತುಂಬಾ ಚೆನ್ನಾಗಿದೆ. ಈ ವಾರ 10ನೇ ತಾರೀಕು, ಈ ತಿಂಗಳಲ್ಲಿ ಯಾವುದೇ ವಿಶೇಷವಾದಂತ ಶುಭ ಕಾರ್ಯಗಳನ್ನು ನೀವು ಮಾಡಬಹುದು, ತುಂಬಾ ಚೆನ್ನಾಗಿದೆ. ನಮ್ಮ ಮಂಗಳವಾರ 11ನೇ ತಾರೀಕು, ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ಈ ತಿಂಗಳಲ್ಲಿ 11ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡ. ನೆಕ್ಸ್ಟ್ 12ನೇ ತಾರೀಕು, ಅದನ್ನು ಕೂಡ ಈ ತಿಂಗಳಲ್ಲಿ 12ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡ ಅಂತ ಹೇಳಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು 13ನೇ ತಾರೀಕು. ಆ 13ನೇ ತಾರೀಕು ಕೂಡ ನಾನು ಮೊದಲೇ ಹೋದ ವಾರನೇ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ 4, 13, 22 ಈ ಡೇಟಿಗೆ ಏನೂ ವಿಶೇಷ ಕೆಲಸಗಳನ್ನು ಮಾಡಬೇಡಿ ಅಥವಾ ವಿಶೇಷವಾದಂತಹ ಶುಭ ಕಾರ್ಯಗಳನ್ನು ಮಾಡಬೇಡಿ ಅಂತ ಹೇಳಿದೆ. ಅದೇ ಪ್ರಕಾರವಾಗಿ 13ನೇ ತಾರೀಕು ಏನಾದ್ರು ಈ ತಿಂಗಳ ಯಾವುದೇ ಶುಭ ಕಾರ್ಯಗಳನ್ನು ಬೇಡವೇ ಬೇಡ. ನೆಕ್ಸ್ಟ್ ಬಂದ್ಬಿಟ್ಟು 14 50-50 ಮಾಡಿಕೊಳ್ಬಹುದು. ನೀವು 14ನೇ ತಾರೀಕು 50-50 ಶುಕ್ರವಾರ ಆಗುತ್ತೆ, ಏನಾದ್ರೂ ನೀವು ಕೆಲಸಗಳನ್ನು ಮಾಡಿಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು 15ನೇ ತಾರೀಕು ಶನಿವಾರ. ವಾರ ಬಿಟ್ರೆ ದಿನಾಂಕ ತುಂಬಾ ಚೆನ್ನಾಗಿದೆ. 15ನೇ ತಾರೀಕು ವಿಶೇಷವಾದ ದಿನ ಇದೆ. ಏನ್ ಬೇಕಾದ್ರೂ ಶುಭ ಕಾರ್ಯಗಳನ್ನು ನೀವು ಮಾಡಿಕೊಳ್ಳಬಹುದು. ನೆಕ್ಸ್ಟ್ ರವಿವಾರ ಅಂದ್ರೆ ಭಾನುವಾರ 16ನೇ ತಾರೀಕು, ಯಾವುದೇ ಶುಭ ಕಾರ್ಯಗಳು ಬೇಡವೇ ಬೇಡ. ಈ ವಾರ 16ನೇ ತಾರೀಕು ಯಾವುದೇ ಶುಭ ಕೆಲಸಗಳು ಬೇಡವೇ ಬೇಡ. ಇದು ಈ ವಾರದ ನನ್ನ ಸಂಖ್ಯಾ ಭವಿಷ್ಯ ಆಗಿರುತ್ತದೆ. ನೆಕ್ಸ್ಟ್ ಇದರ ನಂತರ ನಿಮಗೆ ಹೀಲಿಂಗ್ ಕೋಡ್ಗಳ ಬಗ್ಗೆ ಹೇಳ್ತೇನೆ ಅಂತ ಹೇಳಿದೆ. ಆ ಹೀಲಿಂಗ್ ಕೋಡ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಿಮಗೆ ನನ್ನ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇನ್ನು ಮುಂದೆ ನಾನು ಪ್ರತಿ ವಾರ ಸಂಖ್ಯಾ ಭವಿಷ್ಯದ ಜೊತೆಗೆ ಒಂದೊಂದು ಹೀಲಿಂಗ್ ಕೋಡ್ಗಳು, ಸ್ವಿಚ್ ವರ್ಡ್ಗಳು ಹೇಳ್ತಾ ಹೋಗ್ತೀನಿ. ಅದನ್ನು ನೀವು ನಿಮ್ಮ ಇದರಲ್ಲಿ ಉಪಯೋಗ ಮಾಡಿಕೊಳ್ಳಿ. ದಿನನಿತ್ಯದಲ್ಲಿ ನೀವು ಅದನ್ನು ಉಪಯೋಗ ಮಾಡಿಕೊಂಡು ಅದನ್ನ ಒಂದು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳ್ತಾ ಈಗ ಹೀಲಿಂಗ್ ಕೋಡ್ಗಳ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಈ ವಾರ ಬ್ಯಾಕ್ ಪೇನ್ ಯಾರಿಗೆಲ್ಲ ಇದೆ, ಬ್ಯಾಕ್ ಪೇನ್ ಮತ್ತು ಸಿಯಾಟಿಕ್ ಪ್ರಾಬ್ಲಮ್ ಅಂತ ಬರ್ತದೆ. ಸಿಯಾಟಿಕ್ ಪ್ರಾಬ್ಲಮ್ ಮತ್ತು ಬ್ಯಾಕ್ ಪೇನ್ ಯಾರಿಗಿದೆ ಅವರಿಗೆ ನಾನು ಹೀಲಿಂಗ್ ಕೋಡ್ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಯಾರಿಗೆಲ್ಲ ಬ್ಯಾಕ್ ಪೇನ್ ಇದೆ ಅವ್ರಿಗೊಂದು ಹೀಲಿಂಗ್ ಕೋಡ್ ಇದೆ. ಅದೇನಪ್ಪ ಅಂದ್ರೆ 71815333. ನಾನು ಹೆಂಗೆ ಹೇಳ್ತಿದ್ದನ್ನು ಹಂಗೆ ಬರಿಬೇಕು. 71 ಕೊಡ್ಬೇಕು ಮತ್ತು ಸ್ವಲ್ಪ ಸ್ಪೇಸು, ಮತ್ತು ಅದನಂತರ 81 ಸ್ವಲ್ಪ ಸ್ಪೇಸು ಮತ್ತು 533. ಇದು ಕಂಟಿನ್ಯೂ 3 ಬರೆದು ಕೊಟ್ಬಿಡ್ಬೇಕು. ಈ ತರ 71815333. ಇದು ಬ್ಯಾಕ್ ಪೇನ್ ಇದ್ದವರಿಗೆ. ನೆಕ್ಸ್ಟ್ ಸಿಯಾಟಿಕ್ ಪ್ರಾಬ್ಲಮ್ ಯಾರಿಗಿದೋ ಅವ್ರಿಗೇನಪ್ಪ ಅಂತಂದ್ರೆ 87 ಸ್ಪೇಸ್ ಕೊಡ್ಬೇಕು ಸ್ವಲ್ಪ, ಮತ್ತು 47 ಸ್ಪೇಸ್ ಕೊಡ್ಬೇಕು, 838. 8747 838. ಇದು ಯಾರಿಗೆಲ್ಲ ಸಿಯಾಟಿಕ್ ಪ್ರಾಬ್ಲಮ್ ಇದೋ ಅವರು ಈ ಹೀಲಿಂಗ್ ಕೋಡ್ನ ದೇಹದ ಎಡಭಾಗದಲ್ಲಿ ಬರೆದುಕೊಳ್ಳುವುದರಿಂದ ಅವರಿಗೆ ಈ ಪ್ರಾಬ್ಲಮ್ ಇಂದ ಅವರು ಮುಕ್ತಿಯನ್ನು ಹೊಂದ್ತಾರೆ ಅಂತ ಹೇಳೋ ಮುಖಾಂತರ ಈ ವಾರದ ಸಂಖ್ಯಾ ಭವಿಷ್ಯ ಮತ್ತು ಹೀಲಿಂಗ್ ಕೋಡ್ಗಳ ವಿವರಣೆನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ರತಿ ವಾರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಪ್ರತಿ ವಾರ ನಿಮಗೆ ನೋಟಿಫಿಕೇಶನ್ ಬರ್ತದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬಂದಾಗ ನನ್ನ ಚಾನಲ್ದು ಏನಾದರೂ ವಿಶೇಷ ಇದ್ದಾಗ ನಿಮಗೆ ಖಂಡಿತವಾಗಿ ಇಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಾರದ ಈ ಭವಿಷ್ಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.